ಇನ್ನೊಂದು 20 ಮಿನಿಟ್ಸ್ ಲೊಕೇಶನ್ ರೀಚ್ ಆಗಿಬಿಡ್ತೀನಿ. ಸರಿ ನೋಡು, ಆ ಮಗುನ ಮುಗಿಸೋ ಜೊತೆಗೆ ಹುಡುಗರಿಗೆಲ್ಲ ಏನೇನು ಕೊಡಬೇಕೋ ಕೊಟ್ಟು ಸೆಟ್ಲ್ ಮಾಡಿ ಊರು ಬಿಡಕ್ಕೆ ಹೇಳು. ಯಾವುದೇ ಕಾರಣಕ್ಕೂ ಯಾವ ಥರ ಸಾಕ್ಷಿನೂ ಇರಬಾರ್ದು. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಮಾಮ್. ನೀನು ಹೇಳ್ಕೊಡ್ಬೇಕಾದನ್ನ ನನಗೆ. ತಿಂದ ಮೇಲೆ ಕೈನ ನೀಟಾಗಿ ತೊಳ್ಕೊಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಬಿಸಿ ನೀರಿಗೆ ನಿಂಬೆಹಣ್ಣು ಹಾಕ್ಕೊಂಡು ನೀಟಾಗಿ ತೊಳ್ಕೊತೀನಿ ಕೈನ. ಒಂದು ಚೂರು ಸ್ಮೆಲ್ ಬರಬಾರ್ದು. ಸರಿ ಸರಿ, ನೀನೆಲ್ಲ ಹೇಗೆ ಹ್ಯಾಂಡಲ್ ಮಾಡಿದ್ದೀಯ ಅಂತ ನಾನು ಸುಮಾರು ಸಲ ನೋಡ್ಬಿಟ್ಟಿದ್ದೀನಿ. ಅದಕ್ಕೆ ಹೇಳ್ತಾ ಇರೋದು, ಈ ಸಲ ಯಾವ ಥರ ಎಡವಟ್ಟು ಆಗಬಾರ್ದು ಅಂತ ಹುಷಾರಾಗಿ ನೋಡ್ಕೊಂತ ನೋಡು. ಈ ಸಲ ಏನಾದರೂ ಫೇಲ್ ಆದರೆ ಭೂಮಿಕಾ ಫುಲ್ ಅಲರ್ಟ್ ಆಗಿಬಿಡ್ತಾಳೆ. ಮತ್ತೆ ಈ ಥರ ಆಪರ್ಚುನಿಟಿ ನಮಗೆ ಸಿಗೋದಿಲ್ಲ. ಯಾವುದೇ ಕಾರಣಕ್ಕೂ ಮಗು ಮಾತ್ರ ಉಳಿಬಾರ್ದು. ಅದು ಒಂದು ಸಾಕು ಈ ಭೂಮಿಕಾನ ಮೆತ್ತು ಮಾಡೋದಕ್ಕೆ. ಅವಳಿದ್ದು ಸತ್ತಂಗ ಆಗ್ಬಿಡ್ತಾಳೆ. ಶೋರ್ ಮಾಮ್, ಎಲ್ಲ ನಾವು ಅಂದ್ಕೊಂಡಂಗೆ ಆಗತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ನಾನು ಹೇಳಿದ ನೆನಪಿರಲಿ, ಯಾವ ಸಾಕ್ಷಿನೂ ಉಳಿಬಾರ್ದು. ಬರೀ ಕೆಲಸ ಆದರೆ ಸಾಲದು, ಹೇಗಾಗಬೇಕೋ ಹಾಗಾಗಬೇಕು. ಇಲ್ಲಾಂದರೆ ಕಷ್ಟ ಆಗ್ಬಿಡುತ್ತೆ. ನಿಮ್ಮ ಅಣ್ಣನಿಗೆ ಒಂದು ಸಣ್ಣ ಸುಳಿವು ಸಿಕ್ಕಿದ್ರೆ ಸಾಕು, ಎಲ್ಲ ಕೆದಕಿ ಹೊರಗೆ ತಂದುಬಿಡ್ತಾನೆ. ನೋ ವರೀಸ್ ಮಾಮ್, ನೀನು ಟೆನ್ಷನ್ ತಗೋಬೇಡ, ಆರಾಮಾಗಿರು. ಈ ಸಲ ಶೋ ಶಾಟ್ ಟಾರ್ಗೆಟ್ ರೀಚ್ ಆಗೇ ಆಗ್ತೀವಿ. ಸರಿ, ಮತ್ತೆ ಫೋನ್ ಮಾಡ್ತೀನಿ. ಹುಷಾರು.